ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಉಪ್ಪಿಗೆ ಹಾಕಿರೋ ಮಾವಿನ ಹಣ್ಣಿನ ಸಾರು. ಈ ಒಂದು ಮಾವಿನ ಹಣ್ಣಿನ ಸಾರನ್ನ ಅಮ್ಮ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಕೈ ರುಚಿಯಲ್ಲಿ ಈ ಒಂದು ಸಾರು ಹೇಗಾಗತ್ತಂತ ನೋಡೋಣ. ಈ ಒಂದು ಸಾರನ್ನ ಅವರು ಹೇಗೆ ಮಾಡ್ತಾರಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇದು ತಿನ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹುಳಿ, ಸಿಹಿ, ಖಾರ ಎಲ್ಲವೂ ಕೂಡ ಹದವಾಗಿ ಹಾಕಿ ತುಂಬಾನೇ ಚೆನ್ನಾಗಿ ಇವರು ಮಾವಿನ ಹಣ್ಣಿನ ಸಾರನ್ನ ಮಾಡ್ತಾರೆ. ಹಾಗಿದ್ರೆ ಬನ್ನಿ ಈ ಒಂದು ಮಾವಿನ ಹಣ್ಣಿನ ಸಾರನ್ನ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇದು ಕಾಡು ಮಾವಿನ ಹಣ್ಣು ಅಥವಾ ಕಾಟು ಮಾವಿನ ಹಣ್ಣು ಅಂತ ಹೇಳ್ತಾರಲ್ಲ, ಅದು ಆ ಹಣ್ಣನ್ನ ನಾವಿಲ್ಲಿ ಉಪ್ಪಿಗೆ ಹಾಕಿ ಇಟ್ಕೊಂಡಿರೋದು. ಇದನ್ನ ಉಪ್ಪಿನ ನೀರಿನಿಂದ ತೆಗೆದು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅಮ್ಮ ವಾಶ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಒಂದು 2 3 ಸಲವಾದ್ರೂ ವಾಶ್ ಮಾಡ್ಕೋಬೇಕು. ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಈ ರೀತಿಯಾಗಿ ಕೊಯ್ಕೋಬೇಕು. ಇಲ್ಲಿ ಕೊಯ್ಕೊಳ್ತಾ ಇದ್ದಾರೆ. ಹೀಗೆ ಒಂದು ಹಣ್ಣಿನಿಂದ 3 4 ಪೀಸನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಇದನ್ನ ಮಾಡ್ಕೋಬೇಕು. ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇದನ್ನ ಸಿಪ್ಪೆ ತೆಗೆದು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ರೀತಿಯಾಗಿ ಕೊಯ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇಲ್ಲಿ ಎಲ್ಲವನ್ನ ಕೊಯ್ಕೊಂಡಾಗಿದೆ. ಓಕೆ, ಇವಾಗ ಮಸಾಲಕ್ಕೆ ಯಾವ್ಯಾವ ಸಾಮಗ್ರಿನ ಹಾಕಿದಾರಂತ ನೋಡೋಣ. 10 15 ಬ್ಯಾಡಿಗೆ ಮೆಣಸನ್ನ ತಗೊಂಡಿದ್ದಾರೆ. ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಧನ್ಯವನ್ನು ಕೂಡ ತೆಗೆದಿಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪನೇ ಸ್ವಲ್ಪ ಹುಳಿ, 7 8 ಬೆಳ್ಳುಳ್ಳಿ ದಳಗಳು, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಇವಿಷ್ಟು ಸಾಮಗ್ರಿಯನ್ನ ಇವರು ತೆಗೆದಿಟ್ಕೊಂಡಿದ್ದಾರೆ. ಹಾಗೆ ಒಂದು 2 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದಾರೆ. ನೋಡಿ, ಅದನ್ನ ಹಾಕೊಂಡು ಇವರು ತೆಗೆದಿಟ್ಕೊಂಡಿರೋ ಸಾಮಗ್ರಿ ಎಲ್ಲವನ್ನ ಇದಕ್ಕೆ ಹಾಕೊಳ್ತಾ ಇದ್ದಾರೆ. ಇವೆಲ್ಲವನ್ನು ಮುಂಚಿತವಾಗಿ ಹುರಿದು ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ ಎಲ್ಲ ಸಾಮಗ್ರಿಯನ್ನ ಹಾಕಿ ತೆಕ್ಕೊಂಡಿರೋ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲವನ್ನ ಹಾಕೊಂಡು ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನು ಕೂಡ ಹಾಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಇವಾಗ ರುಬ್ಬಿದಾಗಿದೆ. ಇದನ್ನ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಕಟ್ ಮಾಡಿ ಇಟ್ಕೊಂಡ ಮಾವಿನ ಹಣ್ಣನ್ನ ಎಲ್ಲ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಹೆಚ್ಚಿ ಹಾಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಹಾಕೊಂಡಿದ್ದಾದ್ಮೇಲೆ ಇದಕ್ಕೆ ಮಸಾಲವನ್ನ ಸೇರಿಸ್ಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಇದನ್ನ ಒಂದು ಹದಕ್ಕೆ ತರ್ತಾ ಇದ್ದಾರೆ. ನಿಮ್ಗೆ ಈ ಮಾವಿನ ಹಣ್ಣಿನ ಸಾರು ಎಷ್ಟು ತೆಳು ಬೇಕೋ ಅಥವಾ ದಪ್ಪ ಬೇಕೋ ಅನ್ನೋದನ್ನ ನೀವೇ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀರನ್ನ ಹಾಕೊಂಡು ಇದಕ್ಕೆ 2 3 ಕಡ್ಡಿ ಆಗುವಷ್ಟು ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದಾರೆ. ನೋಡಿ, ಇವೆಲ್ಲವನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ದಪ್ಪವಾಗಿದೆಯಾ ಅಥವಾ ತೆಳುವಿದೆಯಾ ಅಂತ ನೋಡ್ಕೊಳ್ತಾರೆ. ನೋಡಿ, ಇವಾಗ ಇದು ಕರೆಕ್ಟ್ ಆಗಿದೆ. ಇದಕ್ಕೆ ಒಂದು ಮೀಡಿಯಂ ಸೈಜ್ನ 3 ಬೆಲ್ಲದ ಉಂಡೆಗಳನ್ನ ಹಾಕೊಳ್ತಾ ಇದ್ದಾರೆ. ಸಿಹಿಗೆ ತಕ್ಕಷ್ಟೇ ಬೆಲ್ಲವನ್ನ ಹಾಕೊಳ್ಳಿ. ನಿಮ್ಗೆ ಸಿಹಿ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲವನ್ನು ಕೂಡ ಕಮ್ಮಿ ಹಾಕೋಬಹುದು. ಇಲ್ಲ ನಿಮ್ಗೆ ಸಿಹಿಯಾಗಿ ಈ ಒಂದು ಸಾರು ಬೇಕಂದ್ರೆ ಸ್ವಲ್ಪ ಬೆಲ್ಲವನ್ನ ಜಾಸ್ತಿ ಕೂಡ ಹಾಕೋಬಹುದು. ನೋಡಿ, ಈ ರೀತಿಯಾಗಿ ಎಲ್ಲವನ್ನ ಹಾಕೊಂಡು ಇದನ್ನ ಒಲೆ ಮೇಲೆ ಇಡ್ತಾ ಇದ್ದಾರೆ. ಈ ರೀತಿಯಾಗಿ ಇಟ್ಟು ಇದಕ್ಕೆ ಒಂದು ಕ್ಯಾಪ್ ಅನ್ನ ಮುಚ್ಚಿ ಇಡ್ತಾ ಇದ್ದಾರೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಇದು ಕುದಿತಾ ಇದೆ. ಹಾಗೆ ನೀವು ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡಿ. ಏನಾದರೂ ಉಪ್ಪು ಅಥವಾ ಹುಳಿ ಕಮ್ಮಿ ಇದ್ರೆ ಸ್ವಲ್ಪ ಸೇರಿಸ್ಕೋಬಹುದು. ಇಲ್ಲ ಹಾಗೆ ಕೂಡ ನೀವು ಇದನ್ನ ಹಾಗೆ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಇದನ್ನ ನೀವು ಒಂದು 10 15 ನಿಮಿಷ ಕುದಿಸ್ಕೋಬೇಕು. ನೋಡಿ, ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಅಮ್ಮ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಉಪ್ಪನ್ನ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಕ್ಯಾಪನ್ನು ಮುಚ್ಚಿ ಕುದಿಲಿಕ್ಕೆ ಬಿಡ್ತಾ ಇದ್ದಾರೆ. ನೋಡಿ, ಅವರು ಫುಲ್ ಆಗಿ ಕ್ಯಾಪನ್ನು ಮುಚ್ಚಿಲ್ಲ. ಯಾಕಂದ್ರೆ ಇದು ಪೂರ ಒಕ್ಕಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಕುದ್ರೆ ಸಾಕು. ಇದನ್ನ ಎತ್ತಿ ಕೆಳಗೆ ಇಳಿಸಿ ಇಡ್ತಾ ಇದ್ದಾರೆ. ಹಾಗೆ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಅದಕ್ಕಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನ ಹಾಕೊಳ್ಳಿ. ಈ ರೀತಿಯಾಗಿ ಸಾಸಿವೆ ಚಟಪಟ ಅಂತ ಸೌಂಡ್ ಬಂದ್ಮೇಲೆ ಅದಕ್ಕೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಸೇರಿಸ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದರ ಕಲರ್ ಚೇಂಜ್ ಆಗಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದರ ಪರಿಮಳ ಬರ್ಲಿಕ್ಕೂ ಕೂಡ ಶುರುವಾಗತ್ತೆ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ನಾನು ಇದಕ್ಕೆ 1 ಒಣಮೆಣಸನ್ನ 3 ಭಾಗವಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನ ಹಾಕೊಂಡು ಇದಕ್ಕೆ ನಾನಿಲ್ಲಿ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಹಾಕೊಂಡಾದ್ಮೇಲೆ
ಒಳ್ಳೆಯ ಒಂದು ಪರಿಮಳ ಬರುತ್ತೆ. ಹಾಗೆ ಮೆಣಸು ಹಾಗೆ ಬೇವಿನ ಎಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಈ ಒಗ್ಗರಣೆ ರೆಡಿ ಆಗಿದೆ. ಇದನ್ನ ತೆಗೆದು ಮಾವಿನ ಹಣ್ಣಿನ ಸಾರಿಗೆ ಹಾಕೊಳ್ಳಿ. ನೋಡಿ, ಈ ರೀತಿಯಾಗಿ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಅದರ ಕ್ಯಾಪನ್ನು ಕ್ಲೋಸ್ ಮಾಡಿ ಹಾಗೆ ಬಿಡಿ. ಒಗ್ಗರಣೆ ಪರಿಮಳವೆಲ್ಲ ಸಾರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇವಾಗ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ. ಆಹಾ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಾವಿನ ಹಣ್ಣಿನ ಸಾರು. ಹುಳಿ, ಸಿಹಿ, ಖಾರ ಎಲ್ಲವೂ ಕೂಡ ಸಮನಾಗಿರೋದ್ರಿಂದ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಗೆ ಹಾಕಿರೋ ಮಾವಿನ ಹಣ್ಣಾದರೂ ಈ ರೀತಿಯಾಗಿ ಎಲ್ಲವನ್ನ ಕರೆಕ್ಟಾಗಿ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಓಕೆ, ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗ್ತಿದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.